ನಿನ್ನ ಜೊತೆಯಲಿ ಜೊತೆಯಲಿ. ಈ ಮನುಷ್ಯ ಎಲೆಕ್ಷನ್ ಗೆದ್ದು ಬರ್ಬೇಕು ಕಣ್ರಿ, ಇಡೀ ರಾಜ್ಯನೇ ಬದಲಾಯಿಸ್ಬಿಡ್ತಾರೆ. ಇಂಥವ್ರನ್ನ ಇಂಟರ್ವ್ಯೂ ಮಾಡಿದ್ನಲ್ಲ ಅಂತ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಸೀನಿಯರ್ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಪ್ಪ, ಇನ್ನೂ ಆ ಕನಸಿಂದ ಆಚೆ ಬಂದಿಲ್ವಾ ನೀವು? ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಅದೆಲ್ಲ ನಿಜ ಆಗ್ಬಿಡುತ್ತೇನೋ ಅಂತ. ಕಮಾನ್ ಶಾಲಿನಿ, ಚಿಲ್. ಆ ಕನಸಿಂದ ನೀವು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ. ಅವೆಲ್ಲ ಯಾವತ್ತೂ ನಿಜ ಆಗಲ್ಲ ಕಣ್ರಿ. ಈ ತರ ಎಷ್ಟು ಸಲ ಎಂತೆಂತ ಕನಸು ಬಿದ್ದಿಲ್ಲ ನಂಗೆ. ಎಂತೆಂತ ಕನಸು ಬಿದ್ದಿತ್ತು? ಬಾಲಿವುಡ್ ಹೀರೋಯಿನ್ಗಳೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ನನಗೆ ಪ್ರಪೋಸ್ ಮಾಡೋ ಥರ, ಚಬ್ಬಿ ಹುಡುಗಿರ ಜೊತೆ ಯುರೋಪಲ್ಲಿ ಸುತ್ತಾಡೋ ಥರ, ಅಮೇರಿಕಾ ಪ್ರೆಸಿಡೆಂಟ್ನ ಇಂಟರ್ವ್ಯೂ ಮಾಡೋ ಥರ. ಇದ್ರಲ್ಲಿ ಒಂದಾದ್ರೂ ನಿಜ ಆಗಿದೆಯಾ? ಇಲ್ಲ ತಾನೆ. ಮುಂದೆ ಆಗಬಹುದು. ಆದಾಗ ನೋಡ್ಕೊಂಡ್ರಾಯ್ತು ಬಿಡ್ರಿ. ಬನ್ನಿ, ನಿಮ್ಮ ತಲೆರೋದನ್ನೆಲ್ಲ ತೆಗ್ದಾಕಿ ಆರಾಮಾಗಿ ಹೋಗಿ ಪಾರ್ಟಿ ಮಾಡ್ಕೊಂಡು ಮಾಡೋಣ. ಎಂಥ ಪಾರ್ಟಿ? ಅದೇ ರೀ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮಗೆ ಅಂತ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಅಲ್ಲಿಗೆ ನಾವಿಬ್ಬರೇ ಚೀಫ್ ಗೆಸ್ಟ್. ಹೋಗೋದು, ಕುಡಿಯೋದು, ಕುಣಿಯೋದು, ಹರಟೆ ಹೊಡೆಯೋದು. ಹುಡುಗರ ಪಾರ್ಟಿನ? ಇಲ್ಲಪ್ಪ, ಕುಡಿಯೋರು ಕುಡಿತಾರೆ, ಕುಣಿಯೋರು ಕುಣಿತಾರೆ. ನಾವಿಬ್ರೇನು ಕುಡಿಯೋದಿಲ್ವಲ್ಲ, ಅದಕ್ಕೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋಣ. ಡ್ಯಾನ್ಸಾ? ನಾನು ಜನ್ಮದಲ್ಲೇ ಸಾಧ್ಯ ಇಲ್ಲ ರೀ. ನಿಮ್ಮನ್ನೇನು ಕಾಂಪಿಟೇಷನ್ಗೆ ಕರಿತಾ ಇದ್ದೀನಿ. ಜಸ್ಟ್ ಒಂದು 2-3 ಸ್ಟೆಪ್ ಹಾಕ್ರಿ, ಆಮೇಲೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗಿ. ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಗೊತ್ತಾ? ಇಲ್ಲಪ್ಪ, ನನ್ನ ಕೈಲಿ ಖಂಡಿತ ಸಾಧ್ಯ ಇಲ್ಲ. ದಯವಿಟ್ಟು ಬಲವಂತ ಮಾಡಬೇಡ ಅಬ್ಬಾಯ್. ರೀ, ಇದ್ರಲ್ಲಿ ಬಲವಂತ ಏನ್ರಿ ಬಂತು? ಇವತ್ತು ಹುಡುಗಿರಲ್ಲ ಈ ಥರದ ಪಾರ್ಟಿ ಡ್ಯಾನ್ಸು ಅಂದರೆ ಜೀವನೇ ಬಿಡ್ತಾರೆ. ನೀವೇನ್ರಿ ಒಳ್ಳೆ. ನಾನು ಇವತ್ತಿನ ಹುಡುಗಿ ಎಲ್ಲ ಕಣೋ, ಅದಕ್ಕೆ ಆಗಲ್ಲ ಅಂತ ಇದ್ದೀನಿ. ಏನ್ರಿ ವಯಸ್ಸಾಗಿರೋದು ನಿಮಗೆ? ನನಗಿಂತ ಒಂದು 5 ವರ್ಷಕ್ಕೆ ದೊಡ್ಡವ್ರು ತಾನೆ. 60 ವರ್ಷದ ಮುದುಕ್ರಲ್ಲ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ನೋಡಿದೀರಾ? ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ. ನಾನು ಬೆಳೆದ ವಾತಾವರಣಕ್ಕೆ ಅದೆಲ್ಲ ಆಗೋದಿಲ್ಲ ಅಷ್ಟೆ. ರೀ, ಯಾವಾಗ್ಲೂ ಬಿಟ್ಟು ಬಂದಿರೋದ್ರ ಬಗ್ಗೆನೇ ಹೇಳ್ತಿರಲ್ರಿ. ಈಗ ಕಟ್ಕೊಂಡಿರೋದು, ಮುಂದೆ ಬದುಕಬೇಕಾಗಿರೋದು ಈ ಮನೆ ವಾತಾವರಣ ತಾನೆ. ಸೊ ಇಲ್ಲಿಗೆ ತಕ್ಕಂಗೆ ಒಂದಷ್ಟು ಚೇಂಜ್ ಆಗ್ಬೇಕಪ್ಪ. ನಾನು ಚಿಕ್ಕ ಹುಡುಗಿ ಅಲ್ಲ ಕಣೋ, 30 ವರ್ಷ ದಾಟ್ಬಿಟ್ಟಿದ್ದೀನಿ. ಈಗ ನನ್ನ ಸ್ವಭಾವ ಬದಲಾಯಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಏನೂ ಆಗಲ್ಲ, ನಾನು ಇರ್ತೀನಿ ತಾನೆ ಜೊತೆಲೆ, ಎಲ್ಲ ಹೇಳ್ಕೊಡ್ತೀನಿ. ಪ್ಲೀಸ್ ಬನ್ರಿ ಶಾಲಿನಿ. ಜಾಸ್ತಿ ಏನು ಫೋರ್ಸ್ ಮಾಡಲ್ಲ. ನನ್ನ ಜೊತೆ ಒಂದು 2 ಸ್ಟೆಪ್ ಹಾಕ್ಬಿಡಿ ಸಾಕು. ನನ್ನ ಹೆಂಡತಿ ಇಷ್ಟು ಮುದ್ದಾಗಿದ್ದಾಳೆ, ಅವಳು ಡ್ಯಾನ್ಸ್ ಮಾಡೋಕ್ಕೂ ಬರುತ್ತೆ ಅಂತ ನಾ ಕೊಚ್ಕೋಬೇಕಲ್ವಾ? ನಿನ್ನ ಹೆಂಡತಿಗೆ ಇಷ್ಟು ವಯಸ್ಸಾಗಿದೆ ಅಂತಾನು ಕೊಚ್ಕೋಬೋದಲ್ವಾ? ರೀ, ಅದೆಲ್ಲ ವಿಷಯನೇ ಅಲ್ಲ ಕಣ್ರಿ. ನೀವು ನನ್ನ ಜೊತೆ ಬರ್ಬೇಕಷ್ಟೆ. ಪ್ಲೀಸ್ ಸೀನಿಯರ್ ಬನ್ನಿ. ಪ್ಲೀಸ್ ಸೀನಿಯರ್ ಬನ್ರಿ ಪ್ಲೀಸ್. ಅಭಿ, ಏನು ನೀನು? ಪಾಪ ಅವಳಿಗೆ ಅದೆಲ್ಲ ಅಭ್ಯಾಸ ಇಲ್ಲ. ಅಲ್ಲಿ ಕರ್ಕೊಂಡೋಗಿ ಸುಮ್ಮನೆ ಯಾಕೆ ಗೋಳು ಇಕ್ಕೋತೀಯ? ಮನೆಯಲ್ಲ ಪೂಜೆ ಗೀಜೆ ಮಾಡ್ಕೊಂಡಿರ್ಲಿ ಬಿಡು, ಅವಳಿಗೆ ಅದೇ ಸರಿ. ಮಾಮ್, ಸೀನಿಯರ್ನ ಪೂಜೆ ಮಾಡ್ಕೊಂಡಿರೋದಕ್ಕೆಲ್ಲ ನಾನು ಮದುವೆ ಆಗಿರೋದು. ಅವ್ರು ನನ್ನ ಜೊತೆ ನನ್ನಷ್ಟೇ ಹ್ಯಾಪಿಯಾಗಿರ್ಬೇಕು ಅಂತ ಕಟ್ಕೊಂಡಿದ್ದೀನಿ. ಹ್ಯಾಪಿಯಾಗಿರ್ತಾರಷ್ಟೆ ಅಲ್ವೇನ್ರಿ? ಹ್ಞೂ ಅನ್ರಿ, ಹ್ಞೂ ಅನ್ನಿ, ಹ್ಞೂ ಅಂತ. ಇಷ್ಟೊಂದೆಲ್ಲ ಬಲವಂತ ಬೇಕಾ? ಅಲ್ಲಿ ಕರ್ಕೊಂಡೋಗಿ ಮರ್ಯಾದೆ ಹೋದ್ರೆ ಎಲ್ರಿಗೂ ಬೇಜಾರು. ಮರ್ಯಾದೆ ಯಾಕೆ ಹೋಗುತ್ತೆ ಮಾಮ್? ನನ್ನ ಸೀನಿಯರ್ ಏನು ದದ್ದಿ ಅಲ್ಲ. ಅವ್ರಿಗೆ ಎಲ್ಲಿ ಯಾವಾಗ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಸ್ವಲ್ಪ ಮೈ ಚಳಿ ಬಿಡಿಸ್ಬಿಟ್ರೆ ಆಮೇಲೆ ಡೈಲಿ ಪಾರ್ಟಿಗೆ ಹೋಗೋಣ ಅಂತ ಕುಣಿತಾ ಇರ್ತಾರೆ ಅಲ್ವೇನ್ರಿ?
ಯಾವ್ದಪ್ಪ ಇದು ಮುದಿಕ್ ಹೋಗಿಲ್ಲ ಹಿಂಗ್ ಕೂಗ್ತಾ ಇದೆ ಅದು ಕೆಟ್ಟದಾಗಿ ಅಯ್ಯೋ ಮುದುಕ ನನ್ನನ್ನೇ ಮುದಿಕ್ ಹೋಗ್ಲೆ ಅಂತೀಯ ಅಯ್ಯೋ ನಿನ್ನ ಏ ಮುದಿಕ್ ಹೋಗಿಲ್ಲ ಇಷ್ಟೊಂದು ಕರ್ಕಶವಾಗಿ ಘೋರವಾಗಿ ಕೂಗ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ನಿನ್ ಕೋಗಿಲೆ ಜನ್ಮಕ್ಕೆ ಅವಮಾನ ಆಗಲ್ವಾ ಮಾಡ್ತೀನಿ ಇರು ನಿನ್ಗೆ ನಾನ್ರಿ ಅಯ್ಯೋ ನೀವಾಗವ್ರಿ ಇವ್ರೆ ಅಲ್ಲ ನನ್ನನ್ನ ಮುದಿಕ್ ಹೋಗಿಲ್ಲ ಅಂತೀರಾ ಕವಿತವ್ನ ಹೊಡಿಯಕ್ ಬರ್ತೀರಾ ಹೋಗ್ರಿ ನಿಮ್ದೆಲ್ಲ ಇಷ್ಟೇನಾ ನಾನು ಹೋಗ್ತೀನಿ ರೀ ಗೌರಿರೇ ನಿಮ್ಗಲ್ರಿ ಅಂದಿದ್ ನಾನು ಆ ಕೋಗಿಲೆಗೆ ಆ ಕೋಗಿಲೆ ನಾನ್ ತಾನೆ ನೀವು ನವಿಲ್ಗಿಂತ ಚೆನ್ನಾಗಿದ್ದೀರಾ ಕೋಗಿಲೆಗೆ ಯಾಕೆ ಹೊಲಿಸ್ಕೋತೀರಾ ಏನಪ್ಪ ಜೋಕ್ ಮಾಡಬೇಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀವು ಎರಡು ಕೈನಲ್ಲೂ ಚರ್ಗ್ ಹಿಡ್ಕೊಂಡು ಕುಡಿತಾ ಇದ್ರೆ ನವಿಲೆ ಎದ್ದು ಬಂದಂಗೆ ಕಾಣುತ್ತೆ ಮತ್ತೆ ಎಷ್ಟೊಂದು ಖುಷಿಯಾಗಿದ್ದೀರಾ ಏನ್ ವಿಶೇಷ ತುಂಬಾ ಇದೆ ಹೇಳ್ತೀನಿ ಬನ್ನಿ ಅಲ್ವಾ ಯಾರಿಗೆ ಆ ಕಂಬದ ಮನೆ ಕೋದಂಡಂಗೆ ನಿಮ್ಗೆ ತಗೊಳ್ಳಿ ನನ್ಗೆ ನೀವು ಇದು ಶುಗರ್ ಫ್ರೀ ಸಕ್ಕರೆ ಹಾಕಿರೋದು ಇದನ್ನ ತಿಂದ್ರೆ ನಿಮ್ ಶುಗರ್ಗೆ ಏನು ತೊಂದರೆ ಆಗೋದಿಲ್ಲ ಜಾಸ್ತಿನೂ ಆಗೋದಿಲ್ಲ ಖುಷಿಯಾಗಿ ಸಂತೋಷವಾಗಿ ತಿನ್ನಿ ಅಲ್ಲ ಹಂಗಲ್ಲ ಇದು ನನಗೋಸ್ಕರ ತುಂಬಾ ಥ್ಯಾಂಕ್ಸ್ ರೀ ಸುಮ್ಮನೆ ತಿನ್ನಯ್ಯ ನಾವಿಬ್ರು ಫ್ರೆಂಡ್ಸ್ ತಾನೆ ಫ್ರೆಂಡ್ಸ್ ಮಧ್ಯ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಯಾಕೆ ಹಂಗಲ್ಲ ರೀ ಈ ಮುದ್ಕನ್ನ ಗಮನಿಸ್ಕೊಳ್ಳೋರು ಇಷ್ಟ ತಿಳ್ಕೊಂಡಿರೋರು ಇಷ್ಟೊಂದು ಪ್ರೀತಿ ತೋರಿಸೋರು ಇದಾರಲ್ಲ ಅಂತ ಯಪ್ಪ ಈಗ ಹತ್ತು ಗಿತ್ತು ಮಾಡಿದ್ರೆ ಈ ತಾಮ್ರದ ಚೆಂಬಿನ ಮೇಲೆ ತೆಂಗಿನಕಾಯಿ ತಂದು ಒಡೆದು ಬಿಡ್ತೀನಿ ನಾನೇನು ಮಾಡ್ತೀನಿ ಗೊತ್ತಾ ಈ ಸ್ವರ್ಗೋಗಿರೋ ಸೌತೆಕಾಯಿನ ಹೆಚ್ಚಿ ಕೋಸಂಬರಿ ಮಾಡಿಬಿಡ್ತೀನಿ ಆಯ್ತು ಆಯ್ತು ಹೆಚ್ಚೋರಂತೆ ಈಗ ಹ್ಯಾಬಿಟ್ ಹಿಂಗಿದೆ ನಿಮ್ಮಷ್ಟೇ ಚೆನ್ನಾಗಿದೆ ಕಿಂಡಲ್ಲ ಹಳೆ ಮುದ್ಕಿರಿಗೆಲ್ಲ ನಾನು ಕಿಂಡಲ್ ಮಾಡೋದಿಲ್ಲಪ್ಪ ನಿಮ್ಮನ್ನ ನನ್ನೇ ಅಂತೀರಾ ಸಂತೋಷವಾಗ್ತೀನಿ ಆನಂದವಾಗ್ತೀನಿ ನೀವು ಇನ್ಮೇಲೆ ಅಲ್ಲಿ ಇಲ್ಲಿ ಹೋಗಿ ತಿಂದು ಆರೋಗ್ಯ ಕೆಡಿಸ್ಕೊಬೇಡಿ ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ನನಗೆ ಹೇಳಿ ನಾನು ರುಚಿಯಾಗಿ ಮಾಡ್ಕೊಂಬಂದು ನಿಮಗೆ ಕೊಡ್ತೀನಿ ಆಯಿತಾ ಈ ಮುದ್ಕನ್ ಕಂಡ್ರೆ ಡಾಕ್ಟ್ರಿ ಅಷ್ಟೊಂದು ಪ್ರೀತಿ ನಿಮಗೆ ನನಗೆ ಈ ಹಿತ್ತಾಳೆ ಟೋಪಿ ಹಾಕ್ಕೊಂಡಿರೋ ಮುದುಕ ಅಂದರೆ ತುಂಬ ಇಷ್ಟ ನನಗೂ ಅಷ್ಟೇ ಈ ಬಿಳಿ ಕೂದಲಚ್ಚಿ ಅಂದರೆ ತುಂಬ ಇಷ್ಟ ಸೂಪರ್ ಆಗಿದೆ ಯಾವಾಗಲೂ ಕೈಯಲ್ಲಿ ಪೇಪರ್ ಇಟ್ಕೊಂಡು ತಿನ್ಕೊಂಡು ಕಾಲ ಕಳಿತೀಯಲ್ಲ ಸ್ವಲ್ಪ ಬಟ್ಟೆನಾದ್ರೂ ಐರನ್ ಮಾಡೋಕ್ಕಾಗಲ್ವಾ ನೋಡ ಮಧ್ಯಾಹ್ನಕ್ಕೆ ಸೊಗಸಾಗಿ ಹೆಸರುಬೇಳೆ ಪಾಯಸ ಮಾಡಿಬಿಟ್ಟು ಆ ಬೋಂಡನೋ ಬಜ್ಜಿನೋ ಕರೆದುಬಿಡು ಇಲ್ದವ್ರೆ ಊಟನೇ ಮಾಡಲ್ಲ ಊಟ ಮಾಡದೆ ಇದ್ರೆ ಕತ್ತೆ ಬಾಲ ಬಜ್ಜಿ ಅಂತ ಬಜ್ಜಿ ನೀನ್ ತಲೆನೇ ಜಜ್ಬಿಟ್ಟು ಬಜ್ಜಿ ಮಾಡ್ಕೊಡ್ತೀನಿ ತಿನ್ಕೊಂಡು ಕೂತ್ಕೋ ಅದೇನಂತ ಗಂಟು ಬಿದ್ಯೋ ನನಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ಮಾರಾಯ ಹಬ್ಬ ನಕ್ಷತ್ರ ಕಣೆ ಅದಕ್ಕೆ ನೋಡು ನನ್ನ ಕೈ ಯಾವಾಗಲೂ ಹೀಗೇ ಇರುತ್ತೆ ವರ ಕೊಡೋ ಥರ ಹೀಗೆ ಇರುತ್ತೆ ತೆಗೆದು
ಹೇಳಮ್ಮ ಶಾಲಿನಿ, ಈಗ ಚೆನ್ನಾಗಿದೆಯಾ? ಗೊತ್ತಿಲ್ಲ ಅಮ್ಮ, ಯಾಕೋ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಅಯ್ಯೋ, ಏನೂ ಆಗಲ್ಲ ಅಂತ ಅಷ್ಟೊಂದು ವಿಷದವಾಗಿ ಹೇಳಿ ಕಳ್ಸಿದ್ನಲ್ಲಮ್ಮ. ಈ ವಿಷಯನೆಲ್ಲ ನಿಮ್ಮ ಮನೇಲಿ ಯಾರ ಹತ್ರ ಆದ್ರೂ ಹೇಳ್ಕೊಂಬಿಟ್ಯಾ ಹೇಗೆ? ಇಲ್ಲ ಅಮ್ಮ, ಆದರೂ ಯಾಕೋ ಭಯ ಆಗ್ತಾ ಇದೆ. ಯಾರೋ ಬಂದು ನನ್ನ ಜೀವನ ಹಾಳು ಮಾಡ್ತಾರೆ ಅಂತ ತುಂಬ ಆತಂಕ ಆಗ್ತಾ ಇದೆ. ಯಾರಮ್ಮ? ಇದ್ದೋನೊಬ್ಬ, ಅವನು ಹಾಳಾಗಿ ಹೋಗಿ 8 ವರ್ಷ ಆಯ್ತಲ್ಲ. ಅವನು ಮತ್ತೆ ನಿನ್ನ ಜೀವನದಲ್ಲಿ ಬರಲ್ಲ. ನೆಮ್ಮದಿಯಾಗಿದೆ. ನೆಮ್ಮದಿ? ಅವತ್ತು ಬಿಟ್ಟು ಹೋಗಿದ್ದ ಮನುಷ್ಯ ಈಗ ನನ್ನ ಗಂಡನ ಜೊತೆ ಕಾಣಿಸ್ಕೊಳ್ತಾರೆ ಅಂದರೆ. ಶಾಲಿನಿ, ಏನಿದ್ರು ನನ್ನ ಹತ್ರ ಹೇಳ್ಕೊಳಮ್ಮ. ಇಲ್ಲ, ಅಮ್ಮಂಗೇನಾದರೂ ರಂಜಿತ್ ವಿಷಯ ಹೇಳಿದ್ರೆ ತುಂಬ ಗಾಬರಿ ಆಗ್ತಾಳೆ. ಪಾಪ, ಅವಳ ಕಷ್ಟನೇ ಅವಳಿಗೆ. ಏನಿಲ್ಲಮ್ಮ, ಅಭಯ್ ಸಡನ್ನಾಗಿ ಬಂದು ಡ್ಯಾನ್ಸ್ ಪಾರ್ಟಿ ಇದೆ, ಹೋಗಲೇಬೇಕು, ನೀನು ಸಾಧ್ಯವಾದಷ್ಟು ಕುಣಿಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಭಯ ಆಗ್ತಾ ಇದೆ. ಅಯ್ಯೋ ನನ್ನಮ್ಮ, ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಅಷ್ಟೇ ತಾನೇ. ಈಗೆಲ್ಲ ಪಾರ್ಟಿಗೆ ಹೋಗೋದು, ಡ್ಯಾನ್ಸ್ ಮಾಡೋದು ಎಲ್ಲ ಸರ್ವೇ ಸಾಮಾನ್ಯ. ಹೋಗು, ಅದಕ್ಕೇನಂತೆ. ಹಂಗಲ್ಲ ಅಮ್ಮ, ಅಲ್ಲಿ ಯಾರ್ಯಾರೋ ಬಂದಿರ್ತಾರೆ, ಅವ್ರ ಮುಂದೆ ಎಲ್ಲ. ಏನೂ ಪರವಾಗಿಲ್ಲ, ನೀನು ಯಾರಿಗೂ ಏನೂ ಕಡಿಮೆ ಇಲ್ಲ. 3ನೇ ಕ್ಲಾಸಲ್ಲಿ ಇದ್ದಾಗ ನೀನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಗೊತ್ತೇನೆ? ತಾರಕ್ಕ ಬಿಂದಿಗೆ ತಾರೆ ಬಿಂದಿಗೆಯ. ಅಯ್ಯೋ, ಏನು ಮುದ್ದ ಕಾಣಿಸ್ತಿದೆ ಗೊತ್ತೇನೆ ಆಗಲ್ಲ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆಯಮ್ಮ. ಏನೇ ಆಗಿರಲಿ ಶಾಲಿನಿ, ನಿನ್ನ ಗಂಡ ಹೇಳಿದ್ಮೇಲೆ ಮುಗ್ದೋಯ್ತು, ಮಾಡಲೇಬೇಕು. ಸ್ಮಶಾನದ ಥರ ಇದ್ದ ನಿನ್ನ ಬದುಕನ್ನ ಹೂವಿನ ತೋಟ ಮಾಡಿದ ಪುಣ್ಯಾತ್ಮ ಕಣೆ ಅವನು. ಅವನೇ ಹೇಳಿದ್ಮೇಲೆ ನೀನು ಯಾಕೆ ಹೆದರ್ಕೋಬೇಕು? ಅವನಿಗೆ ಮಾತ್ರ ನಿರಾಸೆ ಮಾಡಬೇಡ ಅಮ್ಮ. ಶಾಲಿನಿ, ಬರೀ ಡ್ಯಾನ್ಸ್ ಮಾಡೋಕ್ಕೆ ಹೀಗೆ ಹೇಳ್ತಿಲ್ಲ. ಪುರಾಣ ಕಾಲದಿಂದಲೂ ಪತಿವ್ರತೆಯರು ಅನ್ನಿಸ್ಕೊಂಡವರು ತಮ್ಮ ಗಂಡಂದರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತೇನೆ? ಸತಿ ಸುಕನ್ಯಾ ತನ್ನ ಗಂಡನ್ನ ಬುಟ್ಟಿಲಿ ಇಟ್ಕೊಂಡು ವೇಶ್ಯ ಮನೆ ಕರ್ಕೊಂಡು ಹೋಗ್ತಾ ಇದ್ಲಂತೆ. ಇನ್ನೊಬ್ಬ ಮಹಾಪತಿವ್ರತೆ ಸಂಕಮ್ಮ ಬೆಂಕಿಗೆ ಹಾರ್ಕೊಂಡ್ಲಂತೆ. ಇನ್ನೊಬ್ಬ ಪತಿವ್ರತೆ ಹಿಮಾಲಯನೇ ಹತ್ತಿಳಿದ್ಲಂತೆ. ಅದರಲ್ಲೂ ಮಹಾಸಾಧ್ವಿ ಮಲ್ಲಮ್ಮ ಇದ್ದಾರಲ್ಲ. ಸಾಕು ಬಿಡಮ್ಮ, ಇವಾಗೇನು, ನಾನು ಅಭಯ್ ಜೊತೆ ಡ್ಯಾನ್ಸ್ಗೆ ಹೋಗ್ಬೇಕು ತಾನೆ? ಹೋಗ್ತೀನಿ. ನಾನು ಅಪ್ಡೇಟ್ ಆಗೋ ವಿಷಯನ ಯೋಚನೆ ಮಾಡ್ತಾ ಇದ್ರೆ ನೀನು ಮತ್ತೆ ಹಳೆ ಕಾಲಕ್ಕೆ ತಳ್ತಾ ಇದೆಯಲ್ಲಮ್ಮ. ಸರಿ, ನಾನು ಫೋನ್ ಇಡ್ತೀನಿ. ಬಾಯ್. ಉಪದೇಶ ಬರೀ ಮಗಳಿಗೆ ಮಾಡಿದ್ರೆ ಸಾಕು, ನೀನೇನು ಪಾಲಿಸೋದು ಬೇಡವಾ? ಏನ್ ಪಾಲಿಸ್ಬೇಕು? ಅದೇ ಹೇಳ್ತಿದ್ಯಲ್ಲ, ಒಬ್ಳು ಹಿಮಾಲಯ ಹತ್ತಿದ್ಲು, ಇನ್ನೊಬ್ಳು ಬೆಂಕಿಗೆ ಹಾರ್ಕೊಂಡ್ಲು ಅಂತ. ನೀನಂತ ಗಂಡ ಸಿಕ್ಕಿದ್ರೆ ಬೆಂಕಿಗೆ ಹಾರ್ಕೊಳ್ಳೇಬೇಕು. ಆದ್ರೆ ನಾನು ಹಾಗೆ ಮಾಡಲ್ಲ. ಹೀಗೆ 3 ಹೊತ್ತು ಮೆಟ್ಕೊಂಡು ತಿಂತಾ ಇದ್ರೆ ನೋಡೋವರೆಗೂ ನೋಡ್ತೀನಿ, ನಾನೇ ನಿನ್ನ ಬೆಂಕಿಗೆ ತಳ್ತೀನಿ. ಕೇರ್ಫುಲ್ ಆಗಿರ್ಬೇಕು. ಕೇರ್ಫುಲ್ ಕಳ್ಸೇ ಬಿಡ್ತಾಳೆ. को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के। आजा आजा दिल के गाँव राह दे के कोई जागेगी फिर किस्मत सोने। वृद्धि होती हाँ तेरे। There's something about tonight, tonight, tonight. Something about tonight, tonight, tonight. There's something about tonight, something very special. Something about the way you move that thing, something very special. Something about the way you're looking at me, something very special. Yeah, there's something about tonight, something very special.
ಫ್ರೆಂಡ್ಸು ಎದುರಿಗೆ ಸಿಗ್ತಾರೆ. ಹಾಯ್, ಹಲೋ, ನೈಸ್ ಟು ಮೀಟ್ ಯು. ಇನ್ಯಾರೋ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಷರ್. ಓ ರಿಯಲಿ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ರಂಗ, ನೀನೇ ನನ್ನ ಕಾಪಾಡಬೇಕು. ಈಗ ಅಭಯ್ ಶೇಖರ್ ಹಾಗೂ ಶಾಲಿನಿ ಅಭಯ್ ಶೇಖರ್ ಅವರು ಒಂದು ಡ್ಯಾನ್ಸ್ ಮಾಡಬೇಕು. There's something about tonight, tonight, tonight. Something about tonight, tonight, tonight. There's something about tonight, something very special. Something about the way you move that thing, something very special. Something about the way you're looking at me, something very special. Yeah, there's something about tonight, something very special. There's something about tonight, something very special. ಥ್ಯಾಂಕ್ ಯು ಸೋ ಮಚ್. ಹಬ್ಬ, ಇಷ್ಟು ಮಾಡಿಬಿಟ್ರೆ ನನ್ನ ಗಂಡನ ಮರ್ಯಾದೆನೂ ಉಳಿಯತ್ತೆ, ಅವನಿಗೆ ಖುಷಿನೂ ಆಗತ್ತೆ. ಮಾಡ್ತೀನಿ. ಸರ್ ನಮಸ್ಕಾರ ಸರ್. ಏನಾಯ್ತು ವೈಷ್ಣವಿಗೆ? ಏನಂತ ಹೇಳಮ್ಮ ಆ ಹುಡುಗಿ ಕತೆನ? ನಿದ್ದೆಲ್ಲಿ ನಡೆಯೋ ರೋಗ ಅದೇ ಅಂತ ಮೊದಲೇ ಹೇಳ್ಬೇಕಲ್ವಾ ನೀನು? ನಿದ್ದೆಲ್ಲಿ ನಡೆಯೋದಾ? ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಹೆಂಗಮ್ಮ? ರಾತ್ರಿ 12 ಗಂಟೆಯಲ್ಲಿ ನಿದ್ದೆಲ್ಲಿ ನಡ್ಕೊಂಡು ಆಚೆ ಬಂದಿದ್ದಾಳೆ. ಗೇಟ್ ಹಾರಕ್ಕೆ ಹೋಗಿ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದಾಳೆ. ಅಯ್ಯೋ ರಂಗ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಮ್ಮ ಗತಿ? ನೀವು ಅದನ್ನೆಲ್ಲ ತಿಳ್ಕೊಂತಾನೆ ನಮ್ಮ ಹತ್ರ ತಂದುಬಿಡ್ಬೇಕು. ಸರ್ ಅದು ಯಾವುದೋ ಅನಾಥ ಹುಡುಗಿ ಸರ್. ರಸ್ತೆಯಲ್ಲಿ ಜ್ಞಾನ ತಪ್ಪಿದ್ದಿದ್ಲು. ನಾನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ನನಗೆ ಸಿಕ್ಕಿದ್ಲು. ಅಯ್ಯೋ ಪಾಪ ಅಂತ ನಾನು ತಂದು ಸೇರಿಸ್ದೆ ಸರ್. ಈ ನಿದ್ದೆ ನಡೆಯೋ ಕಾಯಿಲೆ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ ಸರ್. ಈಗ ಎಲ್ಲಿದ್ದಾಳೆ ಅವಳು? ಅಲ್ಲೆಲ್ಲೋ ಇದ್ದಾಳೆ, ನೋಡೋಗಿ. ಆದರೆ ಒಂದು ಮಾತು, ಮುಂದೇನಾದರೂ ಅವಳು ಈ ಥರ ನಡ್ಕೊಂಡ್ರೆ ನಾವಂತೂ ನೋಡ್ಕೊಳಕ್ಕಾಗಲ್ಲ. ಯಾವ್ದಾದ್ರು ಆಸ್ಪತ್ರೆಗೆ ಸೇರಿಸ್ಬಿಡ್ತೀವಿ, ಇಲ್ಲ ಅಂದರೆ ಇಲ್ಲಿಂದ ಕಳಿಸ್ಬಿಡ್ತೀವಿ. ಏನೇ ಇದು ಪೆಟ್ ಮಾಡ್ಕೊಂಡಿದ್ದೆ? ಏನೂ ಆಗಲ್ಲ ಬಿಡೆ ಪಾರು. ಯಾಕೆ ಅಲ್ತ್ಯಾ? 2 ದಿನದಲ್ಲಿ ವಾಸಿ ಆಗುತ್ತೆ. ಮತ್ತೆ ಸಂಕಟ ಅದೇ ಇರುತ್ತಾ? ಸಾಕು ಏನೇನೋ ಹೇಳಿದ್ರಲ್ಲೇ, ಅದು ನಿಮಗೆ ನಿದ್ದೆ ನಡೆಯೋ ಕಾಯಿಲೆ ಇದೆಯಂತೆ, ಹೌದಾ? ಯಾವಾಗಿಂದಾನೆ? ನನಗೇನು ಗೊತ್ತು? ಯಾವಾಗ ಎದ್ದು ಬಂದ್ನೋ, ಗೇಟ್ ಮೇಲೆ ಹತ್ತದ್ನೋ ಗೊತ್ತೇ ಇಲ್ಲ. ಬಿದ್ಮೇಲೆ ಪೆಟ್ಟಾಗಿದ್ದಷ್ಟೇ ಗೊತ್ತು. ಅಶು, ನಿಜ ಹೇಳು, ನೀನು ಬೇಕು ಅಂತ ಗೇಟ್ ಹಾರೋ ಪ್ರಯತ್ನ ಮಾಡಿಲ್ಲ ತಾನೆ? ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ. ಹೇ, ಸುಳ್ಳು ಹೇಳಬೇಡ. ನೀನು ಎಂಥ ಚಾಲಕಿ ಅಂತ ನನಗೆ ಗೊತ್ತು. ನಿಮ್ಮಮ್ಮನ ನೆನೆಸ್ಕೊಂಡು ಅವಳು ನೋಡಲೇಬೇಕು ಅಂತ ಹೀಗೇನೋ ಮಾಡಿದ್ಯಾ. ನನ್ನ ಮೇಲೆ ಆಣೆ ಅಂತ ಹೇಳು, ಹೇಳೇ.